ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಹಾಸ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಸೂರ್ಯ ಅಜ್ಜಿ ತಾತನಿಗೆ ನೋಡ್ಕೊಳ್ಳೋಕ್ಕೆ ಅವ್ರ ಮೊಮ್ಮಗ ಇದ್ನಲ್ಲ, ಅವ್ರಿಗೆ ಒಂದು ಪೂಜಾ ಮತ್ತು ರೋಹಿಣಿದು ಇಬ್ಬರದು ಫೋಟೋ ಹಾಕಿರ್ತಾನೆ. ಇದರಲ್ಲಿ ಫೋನ್ ಕದ್ದಿರೋರು ಯಾರು ಅಂತೇಳಿ ತಿಳ್ಕೊಂಡಿರ್ಬೇಕು ಅಂತ ಹೇಳಿಬಿಟ್ಟು ಆಗ ಮೊಮ್ಮಗ ಫೋನ್ ಮಾಡಿಬಿಟ್ಟು ಸೂರ್ಯನಿಗೆ ಹೇಳ್ತಾರೆ, ಅವರು ಒಬ್ಬರನ್ನ ಕಂಡಿಡಿದ್ರು ರೀ ಅಂತ ಹೇಳಿಬಿಟ್ಟು ಫೋನ್ ಹಚ್ಚಿದಾಗ, ಹೌದಾ ಯಾರದು ಅಂತ ಹೇಳಿದಾಗ, ಅದೇ ಅವ್ರಿಗಿನ್ನೂ ಮದುವೆ ಆಗಿಲ್ಲಲ್ಲ ಅವರಂತೆ ಆ ಫೋನ್ನ ಅಲ್ಲಿ ಬಿಳಿಸ್ಕೊಂಡು ಹೋಗಿರೋದು ಅಂತ ಹೇಳಿದಾಗ, ಹೌದಾ ಆಯಿತು, ತುಂಬ ಥ್ಯಾಂಕ್ಸ್ ನೀವು ಹೇಳಿದ್ದಕ್ಕೆ, ಹಾಗೆ ಅಜ್ಜಿ ತಾತ ಆರಾಮಿದ್ದಾರ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೂರ್ಯ ಫೋನ್ ಕಟ್ ಮಾಡಿಬಿಟ್ಟು ಮೀನನ ಹತ್ರ ಹೇಳೋದಕ್ಕೆ ಮನೆಗೆ ಬರ್ತಾನೆ. ಆಗ ಸೀದಾ ಅಡುಗೆ ಮನೆಗೆ ಹೋಗ್ತಾನೆ. ಅವಾಗ ಮೀನ ಹೇಳ್ತಾಳೆ, ಏನ್ರಿ ಇಷ್ಟು ಬೇಗ ಬಂದುಬಿಟ್ಟಿದ್ರೆ ಅಂಥೇಳಿ ಕೇಳಿದಾಗ ಸೂರ್ಯ ಹೇಳ್ತಾನೆ, ಅಜ್ಜಿ ತಾತ ಆ ಫೋಟೋನ ಕಂಡುಹಿಡಿದ್ರಂತೆ ಕಣೆ, ಅದನ್ನು ಮಾಡಿರೋದು ಆ ಪೂಜಾನೇ ಅಂತೆ. ಆಟೋದ ಚಪ್ಪಲಿ ಹೊಲಿಸ್ಕೊಂಡು ಆಟೋ ಹತ್ಬೇಕಾದ್ರೆ ಅದು ಬೀಳಿಸ್ಕೊಂಡು ಹೋಗಿರೋದು ಪೂಜಾನೇ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಓ ಹೌದಾ, ಪೂಜೆನಾ ಅಂತ ಹೇಳಿಬಿಟ್ಟು ಶಾಕ್ಲಿಂತ ಮೀನ ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನೀನೇನೋ ದೊಡ್ಡದಾಗಿ ಅವಳ ಬಗ್ಗೆ ಹೇಳಿದೆ, ಪೂಜೆ ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ತುಂಬ ಒಳ್ಳೆಯವಳು ಅಂತ ಹೇಳಿಬಿಟ್ಟು ನೋಡಿದೆ ಯಾವ ರೀತಿ ಮಾಡಿದ್ದಾರೆ ಅವರು. ಅದು ರೋಹಿಣಿ KD ನಂಬರ್ 1, ಅವಳು KD ನಂಬರ್ 2 ಕಣೆ, ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಮೀನನ್ನು ಬೈತಾ ಇರ್ತಾನೆ. ಏನೋ ಮಾತಾಡ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ರೋಹಿಣಿ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ. ಹಾಗಾದರೆ ಈ ಫೋನ್ ಯಾರಿಗೆ, ಅವಳ ಹತ್ರ ಹೇಗೆ ಬಂದಿತ್ತು? ಈ ಪೌಡ್ರಮ್ಮನೇ ಹೋಗಿ ಅವಳಿಗೆ ಕೊಟ್ಟಿರಬೇಕು. ಫೋನ್ ಸಿಕ್ಕ ಮೇಲೆ ಅದರಲ್ಲಿರೋ ವೀಡಿಯೋನ ವೈರಲ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಮೀನಾ, ನನಗೂ ಕೂಡ ಅನುಮಾನ ಅದೇ ಆಗ್ತಿದೆ ಕಣ್ರಿ, ಹಾಗಾದರೆ ನಮ್ಮ ಅನುಮಾನ ನಿಜಾನ? ಈ ಪೌಡ್ರಮ್ಮನೇ ಹೋಗಿ ಫೋನ್ ಕೊಟ್ಟು ಇವರೇ ವೀಡಿಯೋನ ಇದನ್ನು ವೈರಲ್ ಮಾಡಿದಾರ ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ರೋಹಿಣಿಗೆ ಶಾಕ್ ಆಗುತ್ತೆ. ಅಯ್ಯೋ ಫೋನ್ ಸಿಕ್ಕಿದೆ ಅಲ್ವಾ, ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾನೆ ಸೂರ್ಯ. ಹಾಗಾದರೆ ಪೂಜೆನ ಹತ್ರ ನಾನು ಮೊದಲೇ ಜಗಳ ಮಾಡಿಬಿಟ್ಟು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಬಂದಿದ್ದೀನಿ, ಈಗ ಅವಳು ನನ್ನ ಬಗ್ಗೆ ಸಿಟ್ಟಿರುತ್ತೆ, ಎಲ್ಲನೂ ಹೇಳಿಬಿಟ್ಲಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಅದೇ ಕೋಪದಿಂದ ಸೂರ್ಯ ಪೂಜಾನ ಮನೆಗೆ ಹೋಗ್ತಾನೆ. ಇದು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹೋಗ್ತಾರೆ. ಸೂರ್ಯ ಮೀನನ್ನು ಹೊರಗಡೆ ನಿಂದಿರಿಸಿ, ನೀನು ಇಲ್ಲೇ ನಿಂದರು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಬೆಲ್ ಬಾರಿಸ್ತಾನೆ. ಆಗ ಪೂಜಾ ಏನು ಅಂದ್ಕೊತಾಳೆ, ನಾನು ಫಾಲೋ ಮಾಡ್ತಿರೋ ಹುಡುಗನೇ ಬಂದಿರಬೇಕು ಅಂತ ಹೇಳಿಬಿಟ್ಟು ಕೂಲಾಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಡೋರ್ ತೆಗಿತಿರ್ತಾಳೆ. ಆಗ ಸೂರ್ಯನ ನೋಡಿ ಶಾಕ್ ಆಗ್ತಾಳೆ. ಅಯ್ಯೋ ಸೂರ್ಯ ಅವ್ರಿ, ನೀವಾ, ಬನ್ನಿ ಅಂತ ಹೇಳ್ತಾರೆ. ಏನು ಒಬ್ಬರೇ ಬಂದಿದ್ದೀರಾ, ಮೀನಾ ಅವ್ರು ಬಂದಿಲ್ವಾ ಅಂತೇಳಿ ಕೇಳ್ತಾಳೆ. ಇಲ್ಲ, ನಾನೊಬ್ಬನೇ ಬಂದೆ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೇನು ಗೊತ್ತಾ ಅಂತ ಹೇಳಿಬಿಟ್ಟು ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾನೆ. ಆಗ ಪೂಜೆ ಹೇಳ್ತಾಳೆ, ಅಯ್ಯೋ ಅಷ್ಟು ಗೊತ್ತಾಗಲ್ವಾ, ಇದು ಫೋನ್ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೌದು, ಇದು ನಿನ್ನ ಹತ್ರ ಹೇಗೆ ಬಂದಿತ್ತು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಇದು ನಮ್ಮ ಹತ್ರನೇ, ಯಾಕೆ ಅಂತ ಹೇಳಿಬಿಟ್ಟು, ಹೌದಾ ನೋಡೋಣ ತಂಬರಿಲ್ಲಿ ಅಂತ ಹೇಳಿಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ಮುಂದಕ್ಕೆ ನೋಡೋತಿರ್ತಿ ನಾಟಕ ಮಾಡ್ತಾಳೆ. ಆವಾಗ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಅಯ್ಯೋ ಇದು ಸೂರ್ಯನ ಫೋನು ಅಂತ ಗೊತ್ತಾಗಿದೆ, ನಾನೇ ಬೀಳಿಸ್ಕೊಂಡಿರೋದು ಏನಾದರೂ ಗೊತ್ತಾಯ್ತಾ ಅಂತೇಳಿ ಹೇಳ್ತಿರ್ತಾರೆ. ಹೌದು ಅಲ್ವಾ, ಈ ಫೋನ್ ಎಲ್ಲಿ ನೋಡಿಲ್ವಲ್ಲ ಅಂತ ಹೇಳಿಬಿಟ್ಟು ಪೂಜೆ ಹೇಳಿದಾಗ ಸೂರ್ಯ ಹೇಳ್ತಾನೆ, ನೀವು ಚಪ್ಪಲಿ ಹೊಲ್ಸ್ಕೊಂಬರೋಕೆ ಹೋದಾಗ ಹೊಲಿಸ್ಕೊಂಡ್ಬಿಟ್ಟು ಆಟೋದಲ್ಲಿ ಹತ್ಬೇಕಾದ್ರೆ ಬೀಳಿಸ್ಕೊಂಡು ಹೋಗಿರೋ ಫೋನು ಇದೆ, ಇದು ನಿಮ್ಮ ಹತ್ರ ಹೇಗೆ ಬಂತು ಅಂತೇಳಿ ಸೂರ್ಯ ಕೇಳ್ತಾ ಇರ್ತಾನೆ. ಆಗ ಪೂಜೆ ಅನ್ಕೊತಾಳೆ, ಇವನೇನು ಎಲ್ಲ ಕಣ್ಣಾರೆ ನೋಡಿರೋ ರೀತಿನೇ ಹೇಳ್ತಾ ಇದ್ದಾನಲ್ಲಪ್ಪ ಅಂತ ಹೇಳ್ಬಿಟ್ಟು, ಹಾಗಾದರೆ ನಾನು ಸಿಕ್ಬಿದ್ದಿದ್ವಿ ಅಂತ ಹೇಳಿಬಿಟ್ಟು ಮನಸಲ್ಲೇ ಗೊಣಗ್ತಾ ಇರ್ತಾಳೆ. ಹೌದಾ, ಅಯ್ಯೋ ಅದಾ, ಇದು ನಾನು ಸೆಕೆಂಡ್ ಹ್ಯಾಂಡ್ಗೆ ತೊಗೊಂಡಿರೋದು, ನನ್ನ ಫೋನು ಇದಕ್ಕಿದ್ದಾಗೆ ಕಳೆದೋಗ್ಬಿಡ್ತು, ನನ್ನ ಸ್ಯಾಲ್ರಿ ಬೇರೆ ಹಾಕಿದ್ದಿಲ್ಲ, ದುಡ್ಡು ಬೇರೆ ಇದ್ದಿದ್ದಿಲ್ಲ, ಹಾಗಾಗಿ ಇದನ್ನು ಸೆಕೆಂಡ್ ಹ್ಯಾಂಡಿಗೆ 2,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದೀನಿ, ಅದೇ ತೊಗೊಂಡು ಮರುದಿವಸನೇ ಇದು ಕಳೆದೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ಸೂರ್ಯನಿಗೆ ನಂಬಿಕೆ ಬರಲ್ಲ. ಹೌದಾ, ಇದನ್ನು ಕಳ್ಕೊಂಡ್ರೆ ಎಲ್ಲಿ ಕಳ್ಕೊಂಡ್ರೆ? ಅಯ್ಯೋ ನಾನು ಎಲ್ಲಿ ಕಳ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ, ಈಗ ನೀವು ತಾನೇ ಹೇಳಿದ ಮೇಲೆ ನನಗೆ ಅದು ಚಪ್ಪಲಿ ಅಂಗಡಿ ಹತ್ರನೇ ಕಳೆದೋಗಿರೋದು ಅಂತ ಹೇಳಿಬಿಟ್ಟು ಗೊತ್ತಾಗಿರೋದು ಸೂರ್ಯ ಅವರೇ. ಈಗ ನಿಮಗೆ ಈ ಫೋನ್ ಬೇಕಂದರೆ ನೀವು ನನಗೆ 2,000 ರೂಪಾಯಿ ಕೊಟ್ಟು ಈ ಫೋನನ್ನು ತೊಗೊಂಡೋಗ್ರಿ ಅಂತ ಹೇಳಿಬಿಟ್ಟು ಪೂಜೆ ಹೇಳ್ತಾಳೆ. ಏನು ನನ್ನ ಫೋನ್ಗೆ ನಾನೇ 2,000 ರೂಪಾಯಿ ಕೊಟ್ಟು ಹೋಗ್ಬೇಕಾ? ನಿಜ ಹೇಳು ಪೂಜೆ ಅವರೇ, ನೀನು ನನ್ನ ಹೆಂಡ್ತಿಗೂ ಫ್ರೆಂಡ್ ಅನ್ನೋದು ಕಾರಣಕ್ಕೆ ಸುಮ್ಮನೆ ಬಿಡ್ತಾಯಿದ್ದೀನಿ, ಆ ಪೌಡ್ರಮ್ಮಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಅಯ್ಯೋ ನಾನೆಲ್ಲ ನಿಜಾನೇ ಹೇಳ್ತಾ ಇದ್ದೀನಿ ರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಂದ ಸೂರ್ಯ ಇವಳು ಬಾಯಿ ಬಿಡಂಗೆ ಕಾಣಿಸ್ತಾ ಇಲ್ಲ ಅಂದ್ಕೊಂಡು ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಮೀನಾ ಹತ್ರ ಹೇಳ್ತಾನೆ ನಡೆದಿರೋದು. ಎಷ್ಟು ಕೇಳಿದ್ರು, ಎಲ್ಲ ರೀತಿಯೂ ಕೇಳಿದ್ರು ಒಟ್ಟ ಬಾಯಿನೇ ಬಿಡಲಿಲ್ಲ ಕಣೆ, ಅವಳು ಯಾವ ರೀತಿ ಇದ್ದಾಳೆ ನೋಡಿ, ಈ ಪೌಡ್ರಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಸೂರ್ಯ ಮೀನನ ಹತ್ರ ಮಾತಾಡ್ತಾನೆ. ಹಾಗಾದರೆ ರೋಹಿಣಿ ಕೇಳಿಸ್ಕೊಂಡು, ಹಬ್ಬ ನನ್ನ ಬಗ್ಗೆ ಏನೂ ಹೇಳಿಲ್ಲ ಪೂಜೆ, ಗ್ರೇಟ್ ಕಣೆ ನೀನು ಅಂದ್ಕೊಂಡು
ಪೂಜನ ಹತ್ರ ಓಡೋಡಿ ಬರ್ತಾಳೆ. ಓಡಿ ಬಂದು ಪೂಜೆನ ತಬ್ಕೊಳ್ತಾಳೆ. ಯಾಕೆ ಏನೇ ಆಯಿತು ಅಂತ ಹೇಳಿಬಿಟ್ಟು ಪೂಜೆ ಕೇಳಿದಾಗ, ಇಲ್ಲ ಕಣೆ ನೀನು ನನ್ನ ಮೇಲೆ ಎಷ್ಟು ಕೋಪ ಇದೆ, ಆ ಕೋಪಕ್ಕೆ ನೀನು ಎಲ್ಲನೂ ಹೇಳ್ಬಿಟ್ಟಿದೆ ಅಂತಂದೇಳಿ ಅಂದ್ಕೊಂಡಿದ್ದೆ, ಆದರೆ ನೀನು ಏನು ಹೇಳಿಲ್ಲಲ್ಲ, ತುಂಬ ಥ್ಯಾಂಕ್ಸ್ ಕಣೆ ಅಂತ ಹೇಳಿಬಿಟ್ಟು ಮತ್ತೆ ತಬ್ಕೊಂಡು ಅಳ್ತಾ ಇರ್ತಾಳೆ. ನೀನೇ ನನ್ನ ಏನು ಅಂದ್ಕೊಂಡಿದ್ದೆಯೋ ಅದು ನನಗೆ ಗೊತ್ತಿಲ್ಲ ರೋಹಿಣಿ, ನಾನು ಮಾತ್ರ ನಿನ್ನ ಪ್ರಾಣ ಸ್ನೇಹಿತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ನಿನಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ತುಂಬ ಥ್ಯಾಂಕ್ಸ್ ಕಣೆ, ನನಗೋಸ್ಕರ ಇಷ್ಟೆಲ್ಲ ಹೆಲ್ಪ್ ಮಾಡಿದೆಯಲ್ಲ, ಅದೇನಾದರೂ ಗೊತ್ತಾಗಿದ್ದರೆ ನನ್ನ ಜನ್ಮನೇ ಜಾಲಾಡ್ಬಿಡ್ತಿದ್ದ ಸೂರ್ಯ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೋಗ್ಲಿ ಬಿಡು ಕಣೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ, ಈಗಾದರೂ ಹುಷಾರಾಗಿರು ಅಂತ ಹೇಳಿಬಿಟ್ಟು ಪೂಜೆ ಹೇಳ್ತಾಳೆ. ಆ ಸೂರ್ಯ ಹಿಂಗೆ ಹೇಳ್ತಿದ್ದ ಕಣೆ, ಆ ಫೋನ್ ತೊಗೊಂಡವ್ರು ಯಾರು, ಆ ವಿಡಿಯೋ ವೈರಲ್ ಮಾಡೋದವ್ರು ಯಾರು, ಗೊತ್ತಾದರೆ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ನ ಕಣೆ ಪೂಜಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಈಗಾದರೆ ನೀನು ತುಂಬ ಹುಷಾರಾಗಿರಬೇಕು ಕಣೆ ಅಂತ ಹೇಳ್ತಾರೆ. ನಾನು ಅವ್ನ ಕೈಲಿ ಸಿಕ್ಕಾಕೊಳೋದಿಲ್ಲ ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಆದರೂ ನೀವು ಚೆನ್ನಾಗಿರು, ಆದರೆ ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಬೆಂತಡ್ತಾಳೆ. ಅವಾಗ ರೋಹಿಣಿ ಅಮ್ಮ ಅಂತಾಳೆ, ನೋವಾಗ್ತಿದೆ ಕಣೆ ಸಾಕು ಬಿಡು ಅಂತ ಹೇಳ್ತಾಳೆ. ಯಾಕೆ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಪೂಜಾ ಕೇಳಿದಾಗ, ಮನೋಜ ಹೊಡೆದ್ಬಿಟ್ಟ ಕಣೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅವ್ನಿಗೆ ನಿನ್ನ ಮೇಲೆ ತುಂಬ ಲವ್ ಇದೆ ಅಲ್ಲೇ ಕಣೆ, ನಿನ್ಗೆ ಯಾಕೆ ಹೊಡೆದ್ನ ಅವನು ಅಂತೇಳಿ. ನನ್ನ ಮೇಲೆ ದೆವ್ವ ಬಂದಿದೆ ಅಂತೇಳಿ ಕಡ್ಡಿ ತೊಗೊಂಡು ಹೊಡೆದಿದ್ದಾನೆ ಕಣೆ, ಮಲಗಿದ್ರು ಬಿಡಲ್ಲ, ಎದ್ರೂ ಬಿಡಲ್ಲ, ಹೊಡಿತಾನೆ ಇರ್ತಾನೆ ಅಂತ ಹೇಳ್ದೆ. ಹಾಗಾದರೆ ನೀನು ದಿನ ಒದೆ ತಿಂತಾ ಇದೀಯಾ ಅಂತ ಹೇಳ್ತಾನೆ. ಹ್ಞೂ ಕಣೆ, ದಿನ ಒದೆ ತಿಂತಾ ಇದ್ದೀನಿ, ಅದು ನಮ್ಮ ಅಪ್ಪನ ಆತ್ಮ ನನ್ನ ಮೈ ಮೇಲೆ ಬಂದಿದೆ ಅಂದ್ಕೊಂಡು ಅದೇ. ಹಾಗಾದರೆ ನೀನು ನಿಜ ರೋಹಿಣಿ ತಾನೇ, ಎಲ್ಲಿ ನಿನ್ನ ಕಾಲು ತೋರಿಸು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಸುಮ್ಮನೆ ನೀನು ಹಂಗೆ ಆಡಬೇಡ, ನಾನು ಅದೇ ಹೇಳ್ತಿದ್ನಲ್ಲ, ಮೀನನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅವಳು ನನ್ನ ಹೊಡಿತಾ ಇದ್ದಾಳೆ ಅನ್ನೋ ಕನಸು ಬೀಳ್ತಿತ್ತು ಅಂಥೇಳಿ, ಅದು ಮತ್ತೆ ಬಿದ್ದಿತ್ತು, ಅದಕ್ಕೆ ಒದ್ದಾಡಿದ್ನೆ. ಅದನ್ನು ಎದುರ್ಕೊಂಡು ಸ್ವಾಮೀಜಿ ಹತ್ರ ಹೋಗಿ ಅತ್ತೆನೂ ಮತ್ತು ಮನೋಜ ಇಬ್ಬರು ಈ ರೀತಿ ಪೂಜೆ ಮಾಡಿಸಿ ಕಡ್ಡಿ ತೊಗೊಂಡು ಹೊಡಿ ಅಂತ ಹೇಳಿದಾರೆ. ಅದಕ್ಕೆ ಇವನು ಬಂದು ನನಗೆ ಎಬ್ಬಿಸಿ ಹೊಡಿತಾನೆ ಕಣೆ, ತುಂಬ ನೋವಾಗಿದೆ, ತುಂಬ ಕಾಟ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಹೌದಾ, ಇದಕ್ಕೆ ಮತ್ತು ದಿನ ಒದೆ ತಿಂತಿದೆಯಲ್ಲ ಕಣೆ, ನೀನು ಯಾವಾಗೇ ಸರಿ ಹೋಗ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಇವತ್ತೇ ಒಂದು ಪರಿಹಾರ ಮಾಡಿದ್ದೀನಿ ಕಣೆ. ಏನೇ ಅದು ಅಂಥೇಳಿ, ದೆವ್ವ ಇದೆ ಅಂತ ನಾಟಕ ಮಾಡಿದರೆ ಹೇಗೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅದು ಹೆಂಗೆ ಮಾಡ್ತೀಯಾ ಅಂತ ಹೇಳ್ತಾಳೆ. ಇಲ್ಲ ಕಣೆ, ದೆವ್ವಕ್ಕಾದರೂ ಹೆದರ್ತಾರಲ್ಲ, ಹಾಗಾಗಿ ಹಾಗೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಪೂಜನ ಹತ್ರ ಅದನ್ನೆಲ್ಲ ಮಾತಾಡಿಬಿಟ್ಟು ಮನೆಗೆ ಮತ್ತೆ ವಾಪಸ್ ಬರ್ತಾಳೆ. ರೋಹಿಣಿ ಬಂದು ಮಲ್ಕೊಂಡಿರ್ತಾಳೆ. ಆವಾಗ ಮನೋಜ್ ಆಚೆ ಕಡೆಯಿಂದ ಬಂದು ಕಡ್ಡಿ ಹಿಡ್ಕೊಂಡು ಬರ್ತಾ ಇರ್ತಾನೆ ಹೊಡಿಯೋದಕ್ಕೆ. ಯಾಕೆ ಮನೋಜ್ ಹೊಡಿತಾ ಇದ್ದಾರೆ ಅಂತ ಕೇಳತ್ಲೇ ಒಂದೇಟು ಸುಮ್ಮನೆ ರೋಹಿಣಿ, ಸ್ವಾಮೀಜಿ ಹೇಳಿದಾರಲ್ವ ಹೊಡಿಬೇಕಂತೇಳಿ ಜೋರಾಗಿ ಹೊಡಿತಾನೆ. ಅಮ್ಮ ಅಂತೇಳಿ ಕಿರ್ಚ್ಕೊಂಡು ತುಂಬಾ ಸಿಟ್ಟು ಬರುತ್ತೆ. ಹಾಗೆ ತುಂಬ ನೋವಾಗಿರುತ್ತಲ್ಲ, ಅವಳನ್ನ ಸಿಟ್ಟಿನ ಥರ ನೋಡಿ ಏನೋ ಮೈ ಮೇಲೆ ದೆವ್ವ ಬಂದಿದೆ ಅನ್ನೋ ರೀತಿಯಲ್ಲಿ ಮನೋಜನನ್ನು ನೋಡ್ತಾಳೆ. ಆಗ ನೋಡಿಬಿಟ್ಟು ಮತ್ತೆ ಕೂಗ್ತಾನೆ ಅಮ್ಮ ಅಮ್ಮ ಅಂಥೇಳಿ. ಮನೋಜ ಅವಾಗ ಶಾಂತಿ ಬರೋಷ್ಟರಲ್ಲಿ ಮೂರ್ಛೆ ಹೋಗೋ ಥರ ನಾಟಕ ಮಾಡಿ ರೋಹಿಣಿ ಕೆಳಗಡೆ ಬೀಳ್ತಾಳೆ. ಆವಾಗ ರೋಹಿಣಿ ಏನಾಯಿತು ಅಂತ ಹೇಳ್ಬಿಟ್ಟು ನೀರು ಹಾಕಿ ಎಬ್ಬಿಸ್ತಾರೆ. ಓ ಆಯಿತು, ಹೌದು ಮನೋಜ್, ನಾನು ಸರಿ ಹೋಗ್ಬಿಟ್ಟೆ ಮನೋಜ್, ಏನೋ ನನ್ನ ಮೈಯಲ್ಲಿಂತ್ರ ಎದ್ದೋದಂಗೆ ಆಯಿತು ಅಂಥೇಳಿ ಹೇಳ್ಬಿಡ್ತಾರೆ. ನೀವು ಹೊಡೆದಿದ್ದು ನನಗೆ ನೋವೇ ಆಗಿಲ್ಲ ಮನೋಜ್ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಅಲ್ವಾ ಸ್ವಾಮೀಜಿ ತುಂಬ ಪವರ್ಫುಲ್ ನೋಡು, ಆಗ ಹೊಡೆದಿದ್ದಕ್ಕೆ ಅದು ಬಿಟ್ಟೋಯ್ತು ನಿನ್ನ, ಈಗಾದರೆ ನೀವು ಸರಿಯಾದಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಮತ್ತೆ ಕೋಲು ಹಿಡ್ಕೊತಾನೆ, ಮತ್ತೆ ಹೊಡಿತಾರಂತೆ. ಅಯ್ಯೋ, ಈ ಕೋಲಿನ ಅವಶ್ಯಕತೆ ಇಲ್ಲ, ಈಗ ನಿನಗೆಲ್ಲ ದೆವ್ವ ಎಲ್ಲ ಬಿಟ್ಟೋಗಿದೆಯಲ್ಲ, ನಾವು ಆರಾಮಾಗಿರ್ಬೋದು, ಇನ್ನು ಇದು ನಮ್ಮ ರೂಮಲ್ಲಿ ಇರಬಾರ್ದು ಅಂತ ಹೇಳಿ ಆಚೆ ಹಾಕ್ಲಿಕ್ಕೆ ಹೊಂಟ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾನೆ. ಹಾಕಿಬಿಟ್ಟು ಒಳಗಡೆ ಬಂದು ಆಗ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಖುಷಿಯಿಂದ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ತಿಳಿಸುತ್ತೆ ಅದು ಅಂತ ಹೇಳಿಬಿಟ್ಟು ಇಲ್ಲಿಗೆ ವಿಷಯನ ಎಂಡ್ ಮಾಡ್ತಾಯಿದ್ದೀನಿ.